दिगम्बरासुरसिद्ध्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्तिस्तु सताम् देवं नारायणं नत्वा सर्वदोषविवर्जितं परिपूर्णं गुरूंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं सदानन्दे निर्दोषाशेष सद्गुणं श्रीगुरुभ्यो नमः। अहं समतीतानि वर्तमानानि भविष्याणि च भूतानि वेद परन्तु न च कश्चन मां वेद ಅಂತ ತನ್ನ ಮಾಯೆಯ ಪರಿಧಿ ತನಗೆ ಯಾಕಿಲ್ಲ ಅನ್ನೋದನ್ನು ತೋರಿಸಿದ. ಮಾಯೆಯ ಪರಿಧಿ ಎಂದ್ರೆ ಅರಿವುಗೇಡಿತನ, ಯಾವುದೋ ಒಂದು ಕಾಲದ್ದು ತಿಳುವಳಿಕೆ ಇಲ್ಲವಾಗುವುದು. ಆದರೆ ಭಗವಂತನನ್ನ ಮಾಯೆ ನ ಬಧ್ನಾತಿ, ಅವನನ್ನ ಬಂಧಿಸುವುದಿಲ್ಲ. ಅವನನ್ನು ಎಂದೂ ಕೂಡ ಹೆದರಿಸುವುದಿಲ್ಲ ಅಥವಾ ಅವನನ್ನ ಬಲಿ ಮಾಡುವುದಿಲ್ಲ. ಯಾಕೆಂದ್ರೆ ಎಲ್ಲಾ ವಸ್ತುಗಳ ಬಗ್ಗೆಗಿನ ಸರಿಯಾದ ತಿಳಿವು ಅವನಿಗಿದೆ ಅನ್ನೋದು ಅದರಲ್ಲಿ ತಿಳಿಸಿದಂತಹ ವಿವರ. ಅದಕ್ಕೆ ನ ಕಶ್ಚನ ಅತಿ ಸಮರ್ಥೋಪಿ, ಎಷ್ಟು ಲೋಕದಲ್ಲಿ ಒಬ್ಬ ಭಾರೀ ತಿಳುವಳಿಕೆ ಉಳ್ಳವ ಅನ್ನೋನು ಕೂಡ ಭಗವಂತನನ್ನ ನನ್ನ ಹತೋಟಿಗೆ ತಂದುಕೊಳ್ತೇನೆ ಅಥವಾ ಅವನಿಗೆ ಸರಿಸಾಟಿಯಾಗಿ ನಿಲ್ತೇನೆ, ಇಷ್ಟು ಸ್ಪಷ್ಟ ಹೇಳಿದರೆ ಅವನಿಗೆ ಸರಿಸಾಟಿ ಇಲ್ಲ, ಅವನೊಟ್ಟಿಗೆ ಬೆರೆಯುವವರಿಲ್ಲ, ಅವನೇ ಬೇರೆ, ಈ ಲೋಕದಲ್ಲಿರುವಂತಹ ಉಳಿದ ಜೀವಜಾತಗಳ ಶಕ್ತಿಗಳೇ ಬೇರೆ. ಆದರೆ ಇಷ್ಟು ಸ್ಪಷ್ಟವಾದ ಮಾತುಗಳಿದ್ದೂ ಕೂಡ ಮಾತುಗಳಲ್ಲಿ ಬಹಳ ಮುಖ್ಯವಾಗಿ ನಮಗೆ ತಿಳಿಯಬೇಕಾದ ಸಂಗತಿ ಏನು ಅಂದ್ರೆ, ಮೂರು ಕಾಲದಲ್ಲೂ ಕೂಡ ಅವನನ್ನ ತಿಳಿದು ಬೇಕಾದಂತೆ ಬಳಸಿಕೊಳ್ಳುವ ಶಕ್ತಿವಂತ ಇಲ್ಲ. ಅವನೇ ಎಲ್ಲವನ್ನ ತಿಳಿಸಿಕೊಡುವವನಾದ್ರಿಂದ ಅವನಿಂದಾಗಿ ಉಳಿದವರಿಗೆ ತಿಳುವಳಿಕೆ ಬರಬೇಕು ಹೊರತು, ಅವನ ತಿಳುವಳಿಕೆಯನ್ನು ಅವನೇ ಕೊಡಬೇಕು ಹೊರತು ನಾವು ತಿಳಿದು ಅವನನ್ನ ನಮಗೆ ಬೇಕಾದ ಹಾಗೆ ಬಳಸಿಕೊಳ್ತೇವೆ ಅಂತೂ ಅಸಂಗತ, ಅಸಾಧ್ಯ ಅನ್ನೋದನ್ನ ಹೇಳಿದ್ರು. ಅದಕ್ಕೆ ಮತ್ತೆ ಮಾನಸಿಕವಾದ ಸ್ಥಿತಿಗತಿಗಳನ್ನ ಕೂಡ ತಿಳಿಸ್ತಾ ಇದ್ದಾರೆ. ಅಂದ್ರೆ ಜಗತ್ತು ಯಾಕೆ ತಿಳಿಯುವುದರಲ್ಲಿ ಅಸಮರ್ಥ ಆಗುತ್ತೆ, ನಾನು ಯಾಕೆ ಸಮರ್ಥ ಅಂದ್ರೆ ನನ್ನ ಸ್ವಸಾಮರ್ಥ್ಯ, ಅದು ನನ್ನ ಸಹಜ ಸಾಮರ್ಥ್ಯ ಜಗತ್ತನ್ನ ತಿಳ್ಕೊಳ್ಳುವುದು. ಉಳಿದವರಿಗೆಲ್ಲ ಇನ್ನೊಬ್ಬರಿಂದ ಅಪರೋಕ್ಷ ಜ್ಞಾನ ಆಗ್ಲಿ ಅಂತ ಭಗವಂತನ ಸಂಕಲ್ಪ ಉಂಟಾದಾಗ ಅವನಿಗೆ ತತ್ವಜ್ಞಾನ ಉಂಟಾಗುತ್ತೆ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮೂಹಂ ಸರ್ಗೇ ಯಾಂತಿ ಪರಂತಪ. ಇಚ್ಛಾ ಮತ್ತು ದ್ವೇಷ, ಇದರಿಂದ ಹುಟ್ಟುವುದು ದ್ವಂದ್ವ. ದ್ವಂದ್ವ ಮೋಹೇನ ಇಚ್ಛಾದ್ವೇಷ ಸಮುತ್ಥೇನ, ಇಚ್ಛಾದ್ವೇಷಗಳು ಇದಕ್ಕೆ ಬೇರು ಅಂತ ಅರ್ಥ. ಸಮುತ್ಥೇನ ಅಂದ್ರೆ ಅವುಗಳಿಂದ, ಇಚ್ಛಾದ್ವೇಷಗಳಿಂದ ಹುಟ್ಟಿದ ದ್ವಂದ್ವದ ಅದೋ ಇದೋ ಹಾಗೋ ಹೀಗೋ ಅನ್ನುವ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಾರದ ಮೋಹದಿಂದ
ಸರ್ವಭೂತಾನಿ ಎಲ್ಲ ಭೂತಗಳು ಕೂಡ ಸರ್ಗೆ ಸಮೂಹಂ ಯಾಂತಿ ಈ ಸೃಷ್ಟಿಯಲ್ಲಿ ಬಂದಂತಹ ಎಲ್ಲವೂ ಕೂಡ ಸಮೂಹಂ ನಿಜವಾದ ಅರಿವನ್ನ ಪಡೆಯಲಾರದೆ ಅಸ್ವಸ್ಥ ಸ್ಥಿತಿಯನ್ನ ಹೊಂದುತ್ತವೆ. ದ್ವಂದ್ವ ಮೋಹೇನ ಅಂದ್ರೆ ಏನು? ಸುಖ ದುಃಖಾದಿ ವಿಷಯ ಮೋಹೇನ. ಸುಖ ಆಗತ್ತೆ, ದುಃಖ ಆಗತ್ತೆ ಅನ್ನೋದಕ್ಕೆ ಕಾರಣವಾದ ವಿಷಯಗಳಲ್ಲಿ, ಅಂದ್ರೆ ನೀರಿನಲ್ಲಿ ಆಟ ಆಡಿದ್ರೆ ಸುಖ, ಆ, ಆ, ಸೊಳ್ಳೆಯಿಂದ ಕಡಿಸಿಕೊಂಡ್ರೆ ದುಃಖ, ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ತರದ ಸುಖ ದುಃಖಗಳ ಆ, ಕಾರಣಗಳಿರ್ತವೆ. ನೀವು ಬೇರೆ ಏನಾದ್ರೂ ಮಾಡಿ, ಸೊಳ್ಳೆ ಒಂದಿದ್ರೆ ನಂಗೆ ಬದುಕಲಿಕ್ಕಾಗಲ್ಲ ಅಂತಾನೆ ಒಬ್ಬ. ಇನ್ನು ಕೆಲವರು ಸೆಕೆ ಎಷ್ಟಿದ್ರು ತಡ್ಕೊಳ್ತೀನಿ, ಚಳಿ ನನ್ನ ಹತ್ರ ಸಹಿಸ್ಲಿಕ್ಕಾಗಲ್ಲ. ಅಥವಾ ಕೆಲವರು ಚಳಿ ಎಷ್ಟಾದ್ರೂ ಇರ್ಲಿ, ಸೆಕೆ ತಡೆಯುವುದು ಕಷ್ಟ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದನ್ನ ಸಹಿಸ್ಲಿಕ್ಕಾಗುವಂಥದ್ದು, ಸಹಿಸ್ಲಿಕ್ಕಾಗದಂಥದ್ದು ಅಂತ. ಆ ಸುಖ ದುಃಖಗಳಿಗೆ ಕಾರಣವಾದ ವಿಷಯಗಳ ಮೋಹ ಪ್ರತಿಯೊಬ್ಬನನ್ನೂ ಕಾಡುತ್ತೆ. ಇಚ್ಛಾದ್ವೇಷಯೋ ಪ್ರವೃದ್ಧಯೋ ನಹಿ ಕಿಂಚಿತ್ ಜ್ಞಾತುಂ ಶಕ್ಯಂ. ಒಂದು ವಸ್ತುವಿನ ಬಗೆಗಿನ ಇಚ್ಛೆ ಅತಿಯಾದಾಗ ಅದರಲ್ಲಿ ಲೋಪದೋಷ ಇದ್ರೂ ಕೂಡ ಅದನ್ನು ಒಪ್ಕೊಳ್ಳುವ ಸ್ಥಿತಿ ಮನಸ್ಸಿಗಿರಲ್ಲ. ಒಂದು ವಸ್ತುವಿನ ಬಗ್ಗೆ ನಮಗೆ ಕೋಪ ಜಾಸ್ತಿ ಆದಾಗ, ಅದರ ಮೇಲೆ ದ್ವೇಷ ಬಂದಾಗ, ಅದರಲ್ಲಿ ಒಳ್ಳೇದಿದ್ರು ಕೂಡ ನಮಗೆ ಮನಸ್ಸು ಅದನ್ನ ತಗೊಳ್ಳಿಕ್ಕೆ ತಯಾರಾಗುದಿಲ್ಲ, ಬೇಡ ಅನ್ನುತ್ತೆ. ನಮ್ಗೆ ಗೊತ್ತಿರುತ್ತೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ. ಆದ್ರೂ ಕೂಡ ನಮ್ಮ ಕೋಪದ ಕೈಗೆ ಕೊಟ್ಟ ಬುದ್ಧಿ ಎಲ್ಲವನ್ನೂ ನಿರ್ಲಕ್ಷ್ಯ ಮಾಡಿ ನಾಶ ಮಾಡಿಬಿಡುತ್ತೆ. ನಾರಾಯಣ. ಅದರಿಂದ ಇಚ್ಛಾದ್ವೇಷಯೋ ಪ್ರವೃದ್ಧಯೋ, ಇಚ್ಛಾದ್ವೇಷದಿಂದ ಬೆಳೆದು ನಿಂತಹ ಬುದ್ಧಿಗೆ ನಹಿ ಕಿಂಚಿತ್ ಜ್ಞಾತುಂ ಶಕ್ಯಂ, ಏನೂ ಸರಿಯಾಗಿ ತಿಳ್ಕೊಳ್ಳಿಕ್ಕಾಗಲ್ಲ. ಅದರಿಂದಾಗಿ ಅತಿಯಾದ ಒಂದರ ಬಗೆಗಿನ ಪ್ರೀತಿ, ಅತಿಯಾದ ಒಂದರ ಬಗೆಗಿನ ದ್ವೇಷ. ಪ್ರೀತಿ ದ್ವೇಷ, ಪ್ರೀತಿಯಾದ್ರೂ ಸ್ವಲ್ಪ ಇರುವುದು ಕೆಲವೊಂದು ಕಡೆ ಲಾಭದಾಯಕ ಆಗಬಹುದು. ದ್ವೇಷ ಅನ್ನೋದು ಮಾತ್ರ ಅದು ಸ್ವಲ್ಪ ಇದ್ರೂ ಹಾನಿಕಾರಕವೇ. ಅದು ಅದು ದೊಡ್ಡದಾಗುವುದಕ್ಕೆ ಬೇಕಿರುವ ಬೀಜವನ್ನು ಹೊತ್ಕೊಂಡು ನಿಂತು ಬಿಡುತ್ತೆ. ಯಾವಾಗ ಅದು ಬೆಳೆದು ಒಳಗಿನ ಎಲ್ಲ ಕರುಳನ್ನ ಕೊಳೆಸಿ ಬಿಟ್ಟಿದೆ ಅಂತಾನೆ ಗೊತ್ತಾಗಲ್ಲ. ಅಷ್ಟು ಒಂದೇ ಸರ್ತಿಗೆ ನಮ್ಮನ್ನ ಆ ಮುಖ್ಯ ವಾಹಿನಿಯಿಂದ ಹೊರಕ್ಕೆ ಎಸೆದು ಬಿಡುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದೇ ನಮಗೆ ಗೊತ್ತಾಗದೆ ಹೋಗುತ್ತೆ. ಕಾರಣಾಂತರಮೇತತ್ ಅಂದ್ರೆ ಮೋಹಕ್ಕೆ ಕಾರಣವಾದ ಇನ್ನೊಂದು, ಅಂದ್ರೆ ಒಂದು ವಿಷಯ ಸುಖಗಳ ಮೋಹದಿಂದ ಜ್ಞಾನ ಬರುವುದಿಲ್ಲ, ಇನ್ನೊಂದು ಇಚ್ಛಾದ್ವೇಷಗಳಿಂದ ಯಾವುದೇ ಪದಾರ್ಥದ ಬಗೆಗೂ ಅವನಿಗೆ ಬೇಕು ಅಂತಿಲ್ಲದೆ ಇದ್ರೂ ಕೂಡ ಅದರ ವಿರುದ್ಧ ಹುಟ್ಟಿದ ದ್ವೇಷದಿಂದ ಎಲ್ಲವನ್ನು ತಿರಸ್ಕರಿಸ್ತಾ ಹೋಗ್ತಾನೆ. ಹಾಗಾಗಿ ಒಂದು ಕಾರಣದಿಂದ, ಅಂದ್ರೆ ಇಚ್ಛಾದ್ವೇಷ ಸಮುತ್ತೇನ ಸಮ್ಮೋಹಂ ದ್ವಂದ್ವ ಮೋಹೇನ ಸಮ್ಮೋಹಂ ಸರ್ವಭೂತಾನಿ ಯಾಂತಿ. ಸರ್ಗೆ ಸರ್ಗಕಾಲೇ ಆರಭ್ಯೈವ ಅಂದ್ರೆ ಇದು ಯಾವತ್ತೋ ಒಂದು ಒಂದು ಕಾಲದಿಂದ ಶುರು ಮಾಡಿ ಇಷ್ಟು ದಿವಸ ಚೆನ್ನಾಗಿತ್ತು, ಈಗ ಯಾಕೋ ಬುದ್ಧಿ ದಾರಿ ಕೆಡ್ತಾ ಇದೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಎಲ್ಲರೂ ಕೂಡ ಸೃಷ್ಟಿಯ ಆರಂಭದಿಂದಲೇನೆ ಈ ಸತ್ವರಜಸ್ತಮಸ್ಸನ್ನು ಗುಣಗಳ ಬಲೆಯಲ್ಲಿ ಸಿಲುಕಿ ಈ ದ್ವಂದ್ವದ ಮೋಹ ಮತ್ತು ಇಚ್ಛಾದ್ವೇಷದಿಂದ ಹುಟ್ಟಿದ
ಅತಿರೇಕದಿಂದ ಏನನ್ನು ತಿಳ್ಕೊಳ್ಳಿಕ್ಕಾಗುದಿಲ್ಲ. ಅದು ಆರಂಭದಿಂದಲೇನೆ ಸರ್ಗಕಾಲೇ ಏವ ಆರಭ್ಯ. ಸರ್ಗಕಾಲ ಅಂದ್ರೆ ಸೃಷ್ಟಿ. ಸೃಷ್ಟಿಯ ಆರಂಭದಿಂದ ಹಿಡಿದು ಎಲ್ಲಾ ಕಾಲದಲ್ಲೂ ಕೂಡ ಈ ದುಸ್ಥಿತಿ, ಅವ್ಯವಸ್ಥೆ ಮನುಷ್ಯನಿಗೆ ಕಾಡಿಯೇ ಕಾಡುತ್ತೆ. ಶರೀ ಮತ್ತೆ ಯಾವಾಗ ಅಂದ್ರೆ ಸರ್ಗಕಾಲ ಅಂದ್ರೆ ಶರೀರ ಸಿಕ್ಕಿದ ಮೇಲೆ ಅಂತ ಅರ್ಥ. ಇನ್ನೊಂದು ಸರ್ಗೆ ಶರೀರೇ ಸತಿ. ಸರ್ಗ ಅಂದ್ರೆ ಸರ್ಜನ, ಶರೀರದ ಹುಟ್ಟು. ಹುಟ್ಟಿದ ಮೇಲೆ, ಶರೀರ ಪಡೆದ ಮೇಲೆ, ಶರೀರ ಪಡೆದ ಮೇಲೆ ತಾನೇ ಇಷ್ಟ ಆಗುದು, ಅನಿಷ್ಟ ಆಗುದು. ಶರೀರವಿಲ್ಲದೆ ಇಲ್ಲದೆ ಇದ್ದಾಗ ಯಾವುದನ್ನ ಅವನು ದ್ವೇಷಿಸ್ಲಿಕ್ಕಾಗುತ್ತೆ, ಇಚ್ಛೆ ಪಡ್ಲಿಕ್ಕಾಗುತ್ತೆ? ಯಾಕಂದ್ರೆ ಅನುಭವ ಇಲ್ಲದೆ ಇದ್ದಾಗ ಅದರಿಂದ ಏನೋ ಒಂದು ಅನುಕೂಲ ಇದೆ ಅನ್ನೋದು ಗೊತ್ತಾಗುವ ಮುಂಚೆ ಅದರ ಬಗೆಗೆ ಪ್ರೀತಿ ಆಗಲಿ, ಅದರ ಬಗೆಗೆ ದ್ವೇಷವಾಗಲಿ ಹುಟ್ಟುವುದು ಸಾಧ್ಯ ಇಲ್ಲ. ಅದನ್ನಾಗಿ ಇಚ್ಛಾ ಅಂದ್ರೆ ಪ್ರೀತಿ ಅಂತ ಅನ್ನೋದಕ್ಕಿಂತ ಹೆಚ್ಚು ಬಯಕೆ. ಇಂಥದ್ದೇ ಆಗ್ಬೇಕು, ಹೀಗೆ ಆಗ್ಬೇಕು, ಏನೋ ಆಗ್ಬೇಕು, ಅನ್ಕೊಂಡಾಗ ಆಗ್ಬೇಕು. ಅದು ಅನ್ಕೊಂಡಾಗ ಆಗ್ಲಿಲ್ಲ ಅಂದಾಗ ದ್ವೇಷ. ಇಚ್ಛಾ ಮತ್ತು ದ್ವೇಷ ತಾನು ಅಂದುಕೊಂಡಂತೆ ನಡೀಬೇಕು ಅನ್ನೋದರ. ಈಗ ಒಂದರ ಮೇಲೆ ಒಂದು ವಿಶಿಷ್ಟವಾದ ಗೌರವ ಭಾವನೆ ಇದ್ದಾಗ ಸಮಸ್ಯೆ ಇಲ್ಲ. ಆ ಗೌರವ ಹೇಗಿರುತ್ತೆ ಅಂದ್ರೆ ನನ್ಗೆ ಗೌರವ ಕೊಡಬೇಕು ಅನ್ನೋ ತರ ಇರುತ್ತೆ. ಅದು ನನ್ನನ್ನ ತಲೆಬಾಗಬೇಕು, ನನಗೆ ತಲೆಬಾಗಿ ನಡ್ಕೊಳ್ಬೇಕು ಅಂತಿರುತ್ತೆ. ಅದು ಆಗದೇ ಇದ್ದಾಗ ಅದರ ಬಗ್ಗೆ ದ್ವೇಷ ಹುಟ್ಟುತ್ತೆ. ಶರೀರ ಇದ್ರೆ ಮಾತ್ರ ಒಂದು ಇಚ್ಛೆ ಅಂತ ಬರುತ್ತೆ. ಯಾಕೆಂದ್ರೆ ಶರೀರ ಇಲ್ಲದೆ ಇರುವುದೇ ಇಚ್ಛೆ ಇಲ್ಲದೆ ಇರುವುದು ಅಂತ ಅರ್ಥ. ಶರೀರ ಇದ್ದಾಗಲೇ ಇಚ್ಛೆ ಹುಟ್ಲಿಕ್ಕೆ ಸಾಧ್ಯ. ಒಬ್ಬ ಬದುಕಿದ್ದಾನೆ ಅಂದ್ರೆ ಇಚ್ಛಿಸಿದ್ದಾನೆ ಅಂತ ಅರ್ಥ. ಬದುಕಬೇಕು ಅಂತ ಇಚ್ಛಿಸಿದ್ದಾನೆ. ಅವನಿಗೆ ಬದುಕುವ ಆಸಕ್ತಿ ಇಲ್ಲ ಅಂದಾಗ ಅವನು ತನ್ನಿಂದ ತಾನೇ ತನ್ನ ದೇಹವನ್ನ ಕಳ್ಕೊಳ್ತಾನೆ. ಪೂರ್ವಂತು ಅಜ್ಞಾನ ಮಾತ್ರ. ಸೃಷ್ಟಿಗಿಂತ ಮೊದಲು ಅರಿವುಗೇಡಿತನ ಮಾತ್ರ ಇರುತ್ತೆ. ಅಂದ್ರೆ ಶರೀರ ಸಿಗುವ ಮುನ್ನ ಏನಿರುತ್ತೆ ಪರಿಸ್ಥಿತಿ ಅಂದ್ರೆ ಅಜ್ಞಾನ ಮಾತ್ರ. ಏನು ಗೊತ್ತಿರುವುದಿಲ್ಲ. ತನ್ನ ಬಗ್ಗೆ ಗೊತ್ತಿರುತ್ತೆ ಬಿಟ್ರೆ, ತಾನೊಬ್ಬ ಇದ್ದೇನೆ ಅಂತ ಅನ್ನೋದು ಗೊತ್ತಿರುತ್ತೆ ಬಿಟ್ರೆ, ಯಾವ್ದು ಬೇಕು, ಯಾಕೆ ಬೇಕು, ಹೇಗೆ ಬೇಕು, ಎಷ್ಟು ಬೇಕು, ಬೇಕು ಯಾಕೆ, ಇದೆಲ್ಲ ಗೊತ್ತಾಗುವುದು ಶರೀರವನ್ನ ಪಡೆದ ಮೇಲೆ. ಸರ್ಗೇ ಯಾಂತಿ ಪರಂತಪ. ಪರಂತಪ ಅಂತ ಅವನನ್ನ ಆ ಸಂಬೋಧನೆಯ ಅಂಶ ತುಂಬಾ ಚೆನ್ನಾಗಿರುವಂತದ್ದು. ಪರಂ ಉತ್ತಮವಾದದ್ದನ್ನು, ತಪ ಆಲೋಚಿಸು. ನಮ್ಗೆ ಈ ವಿಷಯದಲ್ಲಿ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡು. ಸಮೂಹ ಬರಲಿಕ್ಕೆ ಕಾರಣವಾದದ್ದು ಒಂದು ಬಯಕೆ ಮತ್ತು ದ್ವೇಷ. ಇನ್ನೊಂದು ಸುಖ ದುಃಖಗಳು ಸಿಗುವಂತಹ, ಅದು ಪ್ರಾಪ್ತಿಯಾಗುವಂತಹ ವಿಷಯ ಪದಾರ್ಥಗಳ ಒಂದು ಅಂಟುವಿಕೆ. ಅದು ನಮಗೆ ಸಮೂಹಂ ಜನಯತಿ, ಸಮೂಹಂ ಯಾಂತಿ, ಸಮೂಹವನ್ನು ಹೊಂದುತ್ತಾರೆ. ಈ ಸೃಷ್ಟಿಯಾಗುವ ಮುನ್ನ ಅದಿಲ್ಲ. ಅದಕ್ಕೆ ಸರ್ಗೇ ಯಾಂತಿ ಅಂತ ಹೇಳಿದ್ದು. ಸರ್ಗ ಆದ್ಮೇಲೆ ಸಮೂಹಕ್ಕೊಳಗಾಗ್ತಾನೆ. ಬೀಜ ಇನ್ನೂ ಡಬ್ಬಿಯಲ್ಲೇ ಇದ್ದಾಗ ಅದು ಕಹಿಯೋ ಸಿಹಿಯೋ ಏನೋ ಗೊತ್ತಾಗಲ್ಲ. ಅದನ್ನ ಕಡಿದು ತಿಂದ್ರೂ ಗೊತ್ತಾಗಲ್ಲ. ಆಗ ಅದ್ರದ್ದು ಏನೋ ಒಂದು ಅಂಶ ಗೊತ್ತಾಗಬಹುದು, ಆದ್ರೆ ಅದು ಗಿಡದ ಸ್ವಭಾವ ಆಗಿರಲ್ಲ, ಕಾಳಿನ ಸ್ವಭಾವ ಇರುತ್ತಷ್ಟೇ. ಆದ್ರೆ ಈಗ ನಿಂಬೆ ಹಣ್ಣಿನ ಬೀಜ ಕಡಿದ್ರೆ ಅದು ಕಹಿ ಇರುತ್ತೆ, ಆದ್ರೆ ನಿಂಬೆ ಹಣ್ಣು ಅದು ಹುಳಿ ಇರುತ್ತೆ. ಅದರ ಪ್ರಧಾನ ರಸ ಹುಳಿ. ಹಾಗಾಗಿ ಬೀಜ ಅನ್ನೋದು
ಅಭಿವ್ಯಕ್ತ ಆದ್ಮೇಲೆನೆ ಅದರ ಸಹಜವಾದ ಗುಣ ಏನು ಅಂತ ಗೊತ್ತಾಗುವುದು, ಬೆಳೆದು ಗಿಡ ಆದ್ಮೇಲೆ. ಹಾಗೇನೆ ಜೀವನಿಗೂ ಕೂಡ ಅವನಿಗೆಲ್ಲ ಒಳಗೆ ಇದ್ರೂ ಕೂಡ ಯಾವುದೂ ಇದೆ ಅಂತ ಗೊತ್ತಿರುವುದಿಲ್ಲ, ಅಜ್ಞಾನ ಮಾತ್ರ. ಯಾಕೆಂದ್ರೆ ಉದ್ಬೋಧಕವಾದ ಶರೀರ ಸಿಕ್ಕಿದ ಮೇಲೆನೆ ತನ್ನ ಕ್ಯಾರೆಕ್ಟರ್ ಏನು, ತನ್ನ ಒಳಗೆ ಇರುವ ಅರಿವಿನ ಸೆಲೆ ಏನು, ಯಾವುದರ ಮೂಲಕ ತಾನು ಗುರಿಯನ್ನ ತಲುಪಬೇಕು, ಇದೆಲ್ಲ ಆಮೇಲೆ ಅನುಭವದ ನೆಲೆಯಲ್ಲಿ ಪಡ್ಕೊಳ್ತಾ ಹೋಗ್ತಾನೆ. ಇಷ್ಟು ಕೃಷ್ಣ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ. ಇದಕ್ಕೆ ಆಚಾರ್ಯರ ತಾತ್ಪರ್ಯ ನಿರ್ಣಯ ಇದೆಯಾ ಅಂದ್ರೆ ಕೆಳಗೆ ಗೀತಾ ತಾತ್ಪರ್ಯ ನೋಡಿ ಒಮ್ಮೆ, 27ನೇ ಶ್ಲೋಕಕ್ಕೆ. ನೆಕ್ಸ್ಟ್. ಇಲ್ಲ, ವಾಪಸ್ ಹೋಗೋಣ. 29-30ಕ್ಕಿದೆ, ಆಮೇಲೆ ನೋಡೋಣ. ಅಲ್ಲಿ ಈಗ 28ನೇ ಶ್ಲೋಕ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ. ಯಾರ ಪಾಪಗಳು ಅಂತಗತಂ ಕೊನೆ ಕಾಣುತ್ತವೋ ಅಂಥ ಜನಗಳ, ಪುಣ್ಯಕರ್ಮಿಗಳಾದ ಜನಗಳ ದ್ವಂದ್ವ ಮೋಹ ಅನ್ನೋದು ಬಿಟ್ಟು ಹೋಗುತ್ತೆ. ದೃಢವ್ರತರಾಗಿ ಮಾಂ ಭಜಂತೆ, ಒಳಗಿನ ಅರಿವುಗೇಡಿತನ ಕೊನೆಯಾದಾಗ ನಾನು ಅವರಿಗೆ ಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಗತ್ತೆ. ಆ ಹಂತದಲ್ಲೂ ಸ್ವಲ್ಪ ಇರುತ್ತೆ, ಆದ್ರೆ ಪೂರ್ತಿ ನಿರ್ಮುಕ್ತ ಆಗಿರುವುದಿಲ್ಲ. ಸ್ವಲ್ಪ ಇದು ಕಷ್ಟ, ಇದು ಬೇಡ, ಇದಕ್ಕಿಂತ ಭಗವಂತನ ಎಚ್ಚರ ಸಾಕು ಅನ್ನೋದು ಅವಾಗವಾಗ ಎಲ್ಲೋ ಒಂದೊಂದ್ಸಲ ಅನ್ನಿಸಿ ಅದರ ಸೌಖ್ಯವನ್ನು ಅನುಭವಿಸಿ ಮತ್ತೆ ಮಧ್ಯದಲ್ಲಿ ಲೋಕದ ಸುಖಗಳಿಗೆ ಮೈ ಒಡ್ಡಿ, ಸುಖ ಬಂದಾಗ ಮತ್ತೆ ದೇವರನ್ನು ಮರೆತು, ಮತ್ತೆ ದುಃಖ ಬಂದಾಗ ಭಗವಂತನ ನೆನಪಾಗಿ, ಈ ನೆನಪಿನಿಂದ ಆಗುವ ಸುಖವೇ ಶಾಶ್ವತ ಹೊರತು ಭೌತಿಕ ವಸ್ತುಗಳಿಂದ ಸಿಗುವ ಸುಖ ಅನ್ನೋದು ತಾತ್ಕಾಲಿಕ. ಅದು ಆಗ ಸುಖ ಕೊಟ್ಟಿತು ಅಂತ ಅನ್ನೋದು ಕೇವಲ ನಮಗೊಂದು ನೆನಪು ಮಾತ್ರ ಹೊರತು ಅದು ಅನುಭವ ಸಾಧ್ಯ ಅಲ್ಲ. ಅಂದ್ರೆ ಹಿಂದೆ ಹೇಳಿದ ಶ್ಲೋಕದಲ್ಲಿ ಶರೀರ ಸೃಷ್ಟಿಯಾದೊಡನೆ ಶರೀರ ಸೃಷ್ಟಿಯಾದೊಡನೆ ಎಲ್ಲರಿಗೂ ಕೂಡ ಇಚ್ಛಾದ್ವೇಷದಿಂದ, ದ್ವಂದ್ವ ಮೋಹದಿಂದ ಸಮೋಹ ಅನ್ನೋದು ಉಂಟಾಗತ್ತೆ ಅಂತ ಒಂದು ಸ್ವಲ್ಪ ಜನರಲೈಸ್ ಮಾಡದ. ಅಂದ್ರೆ ಅದು ಅದರ ಪರ್ಸೆಂಟೇಜ್ ಜಾಸ್ತಿ ಅಂತ. ಆದ್ರೆ ವಿಪರೀತಾಶ್ಚ ಕೇಚಿತ್, ಕೆಲವರು ಇದಕ್ಕೆ ಬೇರೆ ತರ ಇದ್ದಾರೆ. ಕೇಚಿತ್ ಅಂದ್ರೆ ಕೆಲವರೇ. ವಿಪರೀತ, ಹಿಂದೆ ಹೇಳಿದಂತೆ ದ್ವೇಷಕ್ಕೆ ಒಳಗಾಗುವುದು, ಇಚ್ಛೆಯನ್ನ ಅಂದ್ರೆ ದೇವರು ಬೇಕು ಅನ್ನೋ ವಿಷಯದಲ್ಲಿ ಪ್ರಾಮಾಣಿಕವಾದ ಆಸಕ್ತಿಯನ್ನು ಹೊಂದಿದವರು ಕೆಲವರು ಇರ್ತಾರೆ. ಅವರು ಈ ರೀತಿ ದ್ವಂದ್ವಗಳಿಗೆ ಒಳಗಾಗುವುದಿಲ್ಲ, ತಿಳಿಬೇಕು ಅನ್ನುವ ಪ್ರಾಮಾಣಿಕವಾದ ಹಠ ಇರುತ್ತೆ. ಅವರು ಪುಣ್ಯಕರ್ಮಿಗಳು, ಏನ್ ಮಾಡಿದ್ರು ಒಳ್ಳೇದ್ ಮಾಡ್ಬೇಕು, ಯಾರಿಗೂ ಹಾನಿ ಆಗ್ಬಾರದು ಅಂತ ಬಯಸ್ತಾರೆ. ಅವರು ತಮ್ಮಲ್ಲಿ ಮನುಷ್ಯ ಅಂದ್ಮೇಲೆ ಸಣ್ಣ ಪುಟ್ಟ ಲೋಪದೋಷಗಳು ಪಾಪಗಳು ಇದ್ದೇ ಇರ್ತವೆ. ಅದನ್ನ ತಾವೇ ತಮ್ಮ ತಪ್ಪುಗಳನ್ನ ತಿಳಿದು ಅದಕ್ಕೆ ಶಿಕ್ಷೆಯನ್ನ ಅನುಭವಿಸಿ ಅಂತಗತಂ ಪಾಪಗಳನ್ನ ಕೊನೆ ಮಾಡಿಕೊಳ್ತಾರೆ. ಅಂದ್ರೆ ಭಗವಂತನ ಅನುಗ್ರಹದಿಂದ ಆ ಪಾಪವನ್ನ ಬಿಟ್ಟು ಬರ್ತಾರೆ. ಪುಣ್ಯದ ಬಲದಿಂದ ಜೀವನದಲ್ಲಿ ಅನುಭವಿಸುವ ಪ್ರತಿಯೊಂದು ಪದಾರ್ಥವೂ ಭಗವಂತನ ಅನುಗ್ರಹದಿಂದ ಅನ್ನುವ ಪ್ರಜ್ಞೆ ಇರುವುದರಿಂದ ಅವರು ದ್ವಂದ್ವ ಮೋಹದಿಂದ ಬರೀ ಮುಕ್ತಾಹ ಅಲ್ಲ, ನಿರ್ಮುಕ್ತ. ದ್ವಂದ್ವ ಮೋಹ ಅಂದ್ರೆ ಸುಖ ದುಃಖಗಳಿಗೆ ಕಾರಣವಾದ ವಿಷಯದ ಮೋಹ. ಆ ವಿಷಯಗಳಲ್ಲಿ ಇದು ಈ ಕಡೆಯಿಂದ ಬಂತ, ಇದನ್ನೇ ಅನುಭವಿಸ್ಲಿಕ್ಕೆ ಶುರು ಮಾಡದ.
ಅದು ತಪ್ಪಿ ಹೋಯಿತು, ಇನ್ನೊಂದೇನೋ ಬಂತು, ಅದ್ರ ಜೊತೆಗೆ ಹೋದ. ಅವನಿಗೆ ಯಾರಾದ್ರೂ ಇದು ಇಷ್ಟ ಆಗಲ್ಲ ಅಂತ ಬೇಕು ಅಂತ ಅದನ್ನ ಬಡಿಸಿದ್ರೆ ಅದನ್ನೇ ಮೌನವಾಗಿ ತಿಂದ. ಇಲ್ಲ, ಅವನಿಗೆ ಅದು ಇಷ್ಟ ಆಗತ್ತೆ ಕಾಣುತ್ತೆ, ಅದು ಹಾಕಬಾರ್ದು ಅಂತ ಅವನನ್ನ ಆ ಪದಾರ್ಥದಿಂದ ವಂಚಿತರನ್ನಾಗಿಸಿದ್ರೆ, ಓ, ಇವತ್ತು ಆ ಪದಾರ್ಥ ಇಲ್ಲ, ನನ್ನ ಹಣೆಯಲ್ಲಿ ಅದು ಬರ್ದಿಲ್ಲ ಅನ್ಕೊಂಡು ಅವ್ನು ಸುಮ್ಮನಾಗ್ತಾನೆ. ತಲೆ ಕೆಟ್ಟು ಹೋಗುತ್ತೆ ಅವನನ್ನು ಕಾಡ್ಬೇಕು ಅಂತ ಅನ್ಕೊಂಡು ಅವನಿಗೆ. ಯಾಕೆಂದ್ರೆ ಅವನಿಗೆ ಯಾವತ್ತೂ ಕೂಡ ಯಾವುದೇ ಪದಾರ್ಥದಲ್ಲೇ ಈ ಪದಾರ್ಥ ಇದ್ರೆ ಮಾತ್ರ ನನಗೆ ಸುಖ ಆಗುತ್ತೆ, ಈ ಪದಾರ್ಥ ಇಲ್ಲದೆ ಇದ್ರೆ ನನ್ನ ಹಕ್ಕು ಲೋಪ ಆಗುತ್ತೆ ಅಂತ ಅವನಿಗೆ ಯಾವತ್ತೂ ಅನ್ಸಲ್ಲ. ಅವನ ಕರ್ತವ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತಾನೆ ಹೊರತು ನಾನ್ ಯಾರಿಗೂ ಹಾಗೆ ಮಾಡಬಾರ್ದು. ನನ್ನ ಕರ್ತವ್ಯ ಏನು ಅಂದ್ರೆ, ನನಗೊಬ್ಬ ಬಡಿಸೋನಿದ್ದೇನೆ ಅಂತಂದ್ರೆ ಎಲ್ರಿಗೂ ಸಮವಾಗಿ ಸಿಗುವ ಹಾಗೆ, ಎಲ್ರಿಗೂ ಹಿತವಾಗಿ ಸಿಗುವ ಹಾಗೆ ವ್ಯವಸ್ಥೆ ಮಾಡ್ಬೇಕಾದ್ ನನ್ನ ಕರ್ಮ. ಅವನು ನನಗೆ ಹಾಗೆ ಮಾಡಿದಾನೆ, ಅದಕ್ಕೆ ನಾನು ಕೂಡ ಅವನಿಗೆ ಹಾಗೆ ಪ್ರತಿಯಾಗಿ ಮಾಡ್ತೇನೆ ಅಂತ ಯೋಚನೆ ಮಾಡದೆ ಅವನು ಬದುಕಿದ ಅಂದ್ರೆ, ಬದುಕಿದ್ದಕ್ಕಾಗಿ ಅವನು ದ್ವಂದ್ವ ಮೋಹದಿಂದ ನಿರ್ಮುಕ್ತ. ಹಾಗಾದ್ರೆ ಅನ್ಯಾಯವನ್ನು ಅನುಭವಿಸ್ಬೇಕು ಅಂತ ಕೆಲವೊಂದ್ ಸರ್ತಿ ಅನ್ಸುತ್ತೆ. ನಾನ್ ಹೇಳುದು, ನಮ್ಮಲ್ಲಿ ನಿಯಂತ್ರಣ ಮಾಡುವ ಶಕ್ತಿ ಇದ್ದಾಗ, ಅಧಿಕಾರ ಇದ್ದು, ಜವಾಬ್ದಾರಿ ಇದ್ದಾಗ ಅದು ಬೇರೆ. ಇದು ಎಷ್ಟೋ ಸರ್ತಿ ನಾವು ಅದರಲ್ಲಿ ಒಂದು ಕೇವಲ ಮಧ್ಯದಲ್ಲಿ ಪಾಲುದಾರರಷ್ಟೇ. ನಾವು ಕೇಳಿದ್ರು ಅದು ಚೇಂಜ್ ಆಗಲ್ಲ, ಕೇಳದೇ ಇದ್ರು ಅದು ಚೇಂಜ್ ಆಗಲ್ಲ. ಅಂತ ಸಂದರ್ಭದಲ್ಲಿ ಪ್ರಕೃತಿಯನ್ನ, ಮಳೆ ಬಂತು ಅಂತ ಇಟ್ಕೊಳ್ಳಿ, ಚಿಟಿ ಚಿಟಿ ಅಂತ ಇರ್ತಿದೆ, ಸುಮ್ಮನೆ ಅದನ್ನ ಬೈತಾ ಕೂಡುದು. ನಾವು ಬೇಡ ಅಂದ್ರೂ ಅದು ಬಂದೇ ಬರುತ್ತೆ. ಅದನ್ನ ಆ ಹೊತ್ತಿಗೆ ಮಳೆಯನ್ನ ಭೂಮಿಗೆ ಕೊಟ್ಟ ಭಗವಂತನ ಒಂದು ವಿಶಿಷ್ಟವಾದ ಸೃಷ್ಟಿಯ ಪ್ರಕ್ರಿಯೆಯನ್ನ ಎಂಜಾಯ್ ಮಾಡ್ಬೋದು. ಮಳೆ ನಿಂತು 4-6 ದಿವಸ ಆಯ್ತು, ಬರ್ಲಿಲ್ಲ, ಸರಿ, ಬಹುಶಃ ಅದಕ್ಕೆ ಬೇಕಾದ ವ್ಯವಸ್ಥೆ ಇನ್ನೂ ಆಗಿಲ್ಲ ಅನ್ಸುತ್ತೆ. ಅಂದ್ರೆ ನಾವು ಯಾರೋ ಇಲ್ಲದೆ, ಏನು ನಮ್ಮ ಸುತ್ತ ಅಂಥ ವ್ಯಕ್ತಿಗಳ ಸಂಬಂಧ ಇಲ್ಲದೆ ಅನೇಕ ವಿಷಯಗಳು ನಮ್ಮ ಗಣನೆಗೆ ಹೆಚ್ಚು ಕಮ್ಮಿಯಾಗಿ ಕಾಣುತ್ತೆ. ಅದನ್ನ ಯಾವತ್ತೂ ಕೂಡ ವಿರೋಧಿಸದೆ, ಆ ದ್ವಂದ್ವಗಳಲ್ಲಿ ಬೀಳದೆ, ಮೋಹದಿಂದ ನಿರ್ಮುಕ್ತನಾದವ ಮಾ ಭಜಂತೆ ದೃಢವ್ರತಾಹ. ಮಳೆ ಬಂದ್ರೆ ವರ್ಷಂತಂ ನ ನಿಂದ್ಯಾತ್ ತದ್ವ್ರತಂ, ತಪಂತಂ ನ ನಿಂದ್ಯಾತ್ ತದ್ವ್ರತಂ. ಹೀಗೆ ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತೆ ಅದೆಲ್ಲವೂ ಅವನ ಇಷ್ಟದಂತೆಯೇ ನಡೆಯುತ್ತೆ. ನಾವು ಇಷ್ಟಪಟ್ಟಂತೆ ನಡೆಯುತ್ತೆ ಅಂತ ನಾವು ಎಷ್ಟು ಅನ್ಕೋತೇವೋ ಅಷ್ಟು ಕಷ್ಟ ಆಗುತ್ತೆ. ಅವನು ಇಷ್ಟದಂತೆ ಆಗುತ್ತೆ, ಅವನು ಇಷ್ಟಪಡೋದು ಕೂಡ ನಮ್ಮ ಜೀವದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಗೆ ಅನುಗುಣವಾಗಿ ಹೊರತು, ನಮ್ಮ ಮೇಲೆ ಕೋಪವಾಗ್ಲಿ, ನಮೇ ದ್ವೇಷ್ಯೋಸ್ತಿ ನ ಪ್ರಿಯ, ನನ್ನ ಮೇಲೆ ವಿಶೇಷವಾದ ಪ್ರೀತಿ ಆಗ್ಲಿ, ನನ್ನ ಮೇಲೆ ವಿಶೇಷವಾದ ಕೋಪವಾಗ್ಲಿ ದೇವರಿಗೆ ಯಾವತ್ತು ಬರುವುದಿಲ್ಲ. ನಮ್ಮ ಗುಣವನ್ನು ಕಂಡು ಇಷ್ಟಪಡ್ತಾನೆ, ವ್ಯಕ್ತಿತ್ವದೆಡೆಗೆ ಅವನು ಗಮನ ಹರಿಸ್ತಾನೆ ಹೊರತು, ಇವನು ಇಂಥ ಮನೆಯವನು ಆದ್ರಿಂದಾಗಿ ಇವನನ್ನು ಗೌರವಿಸ್ಬೇಕು, ಇವನು ಇಂಥ ಲೋಕದವನು ಆದ್ರಿಂದಾಗಿ ಇವನನ್ನ ನಾನು ಪಾರ್ ಮಾಡಬೇಕು ಅಂತ ಯೋಚನೆ ಮಾಡಲ್ಲ. ಎಲ್ಲಾ ತರದಲ್ಲೂ ಹಿಂದಿನಿಂದ ಒಳ್ಳೆಯ ವ್ಯಕ್ತಿತ್ವಕ್ಕೆ ಕಾರಣವಾಗುವ ಅನುಕೂಲ ಇದ್ದೂ ಕೂಡ ವ್ಯಕ್ತಿತ್ವ ಹಾಳಾಗಿದೆ ಅಂದ್ರೆ ಭಗವಂತ ಶಿಕ್ಷಿಸಿಯೇ ಶಿಕ್ಷಿಸ್ತಾನೆ. ಅವನು ವ್ಯಕ್ತಿಶಃ ಯಾವತ್ತೂ ಯಾರನ್ನು ಲೆಕ್ಕ ಹಾಕುದಿಲ್ಲ. ಆದ್ರಿಂದ ಮಾಂ ದೃಢವ್ರತಾಹ ಭಜಂತೆ. ವಿಪರೀತರಾದ ಸಾಧಕರು ಯಾರು ಅಂದ್ರೆ ಇಂಥವ್ರು. ದ್ವಂದ್ವ ಮೋಹದಿಂದ ಶರೀರ ಪಡೆದ ಮೇಲೂ ಕೂಡ ಸುಖ ದುಃಖಗಳ ವಿಷಯ ಮೋಹಕ್ಕೆ ಒಳಗಾಗದೆ, ಸಮ್ಮೋಹದಿಂದ ಪಾರಾಗಿ ಪುಣ್ಯ ಕರ್ಮಗಳನ್ನು ಮಾಡಿಕೊಳ್ಳುತ್ತಾ, ಪಾಪದ ಚಟುವಟಿಕೆಗಳಿಂದ ತಮ್ಮನ್ನ ದೂರ ಇಟ್ಟು, ಭಗವಂತನೇ ನನಗೆ ಪರಮ ಆಧಾರ, ಅವನನ್ನು ಹೊರತುಪಡಿಸಿ ನನಗಾರೂ ಕೂಡ ಜೀವನದಲ್ಲಿ ದೊಡ್ಡದು ಅಲ್ಲ, ದೇವರಿಗಿಂತ ದೊಡ್ಡದು ನನಗೆ ಯಾವುದೂ ಅಲ್ಲ ಅಂತ ದೃಢವಾದ ವ್ರತದಿಂದ ಭಗವಂತನನ್ನು ಯಾರು ಭಜಿಸುತ್ತಾರೋ ಅವರು ಭಗವಂತನಿಗೆ ಅತ್ಯಂತ ಪ್ರಿಯ. ಪ್ರಿಯ ಅನ್ನೋದಕ್ಕಿಂತ ಹೆಚ್ಚು ಅವರು ಸೇರ್ತಾರೆ, ಭಗವಂತನನ್ನು ಹೊಂದುತ್ತಾರೆ, ಭಗವಂತನನ್ನ ಸೇವಿಸ್ತಾರೆ, ಭಗವಂತನ ಆಶ್ರಯವನ್ನು ಪಡೀತಾರೆ. ಇದು ಒಟ್ಟು ಈ ಶ್ಲೋಕದಲ್ಲಿ ಬಂದ ಸಂಗತಿ. ಮತ್ತೆ 29-30 ಅನುಷ್ಠಾನ ಅನುಸಂಧಾನ ಏನು ಅಂತ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.